ಡಾಕ್ಟರ್ ಮಾಪಣ್ಣ ಹದನೂರು ಮಾದಿಗ ದಂಡೋರ ನೂತನ ರಾಜ್ಯಾಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಈ ಮಾದಿಗರು ಬಹಿರಂಗವಾಗಿ ಜಾತಿ ಹೆಸರು ಹೇಳಿಕೆ ಅವಮಾನ ಪಡೆದಂಥ ಕಾಲದಲ್ಲಿ, ಹಿಂಜರಿಕೆ ಪಡ್ತಿದ್ದಂಥ ಕಾಲದಲ್ಲಿ 1997ರಲ್ಲಿ ಈ ರಾಜ್ಯದಲ್ಲಿ ಮಾದಿಗ ದಂಡೋರ ಸ್ಥಾಪನೆಯಾಗಿದೆ. ಮಾದಿಗ ದಂಡೋರ ಸ್ಥಾಪನೆಗೆ ಒಂದು ಉದ್ದೇಶ ಏನು, LG ಹಾವನೂರು ವರದಿ ಪ್ರಕಾರ 1976ರಲ್ಲಿ ದೇವರಾಜ ಅರಸು ಸರ್ಕಾರ ನೇಮಿಸಿದಂಥ LG ಹಾವನೂರು ವರದಿ ಪ್ರಕಾರ ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕಂತೇಳಿ ಏನು ಈ ಹೋರಾಟ 1997ರಲ್ಲಿ ಒಂದು ನಾನ್ ಪೊಲಿಟಿಕಲ್ ರೀತಿಯಾಗಿ ಆರಂಭಗೊಂಡಿದೆ. 1997ರಿಂದ ಪ್ರಾರಂಭಗೊಂಡಂಥ ಈ ಹೋರಾಟ ಮಾಪಣ್ಣ ಹದನೂರು ಅವರ ನೇತೃತ್ವದಲ್ಲಿ, ನಮ್ಮ ತಂದೆಯವರಾದಂಥ ಅವರ ನೇತೃತ್ವದಲ್ಲಿ ಏನು ಹೋರಾಟ ಪ್ರಪ್ರಥಮ ಬಾರಿಗೆ ಏನು ರಾಜ್ಯದಲ್ಲಿ ಪ್ರಾರಂಭಗೊಂಡಿದೆ. ಮಾದಿಗ ದಂಡೋರ ಹೋರಾಟದ ಫಲವಾಗಿ 2005ರಲ್ಲಿ ಏನು ಸದಾಶಿವ ಆಯೋಗ ಏನು ಮತ್ತು ಅಲ್ಲಿ ಸ್ಥಾಪನೆ ಆಯಿತು. ಧರ್ಮಸಿಂಗ್ ನೇತೃತ್ವದ ಸರ್ಕಾರ ಈ ಆಯೋಗವನ್ನು ರಚನೆ ಮಾಡಿತ್ತು. 2012ರಲ್ಲಿ ತನ್ನ ವರದಿಯಲ್ಲಿ ನೀಡಿದೆ ಸದಾಶಿವ ಆಯೋಗ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಬೇಕಂತೇಳಿ ವರದಿಯನ್ನು ನೀಡಿದೆ. ಅದೇ ರೀತಿ ಹೋದ ವರ್ಷ ಆಗಸ್ಟ್ 1ನೇ ತಾರೀಕು 2024 DY ಚಂದ್ರಚೂಡ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರ ನೇತೃತ್ವದ 7 ನ್ಯಾಯಾಧೀಶರ ಸಂವಿಧಾನಿಕ ಪೀಠ ಏನು ಒಳ ಮೀಸಲಾತಿ ನೀಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಏನು ತನ್ನ ಆದೇಶದಲ್ಲಿ ತಿಳಿಸಿದೆ. ಅದೇ ರೀತಿಯಾಗಿ ಆ ಆಯೋಗದ ಸುಪ್ರೀಂ ಕೋರ್ಟ್ ಆದೇಶದ ಜಾರಿಗಾಗಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಹೋದ ವರ್ಷ ಏನು HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏನು ಮತ್ತು ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ರು. ಅದು ಆ ಆಯೋಗ ಕೂಡ ಪರಿಶಿಷ್ಟ ಜಾತಿಗಳಲ್ಲಿ 5 ಭಾಗಗಳಾಗಿ ವಿಂಗಡಣೆ ಮಾಡಿ ಅದು ಎಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕಂತೇಳಿ ಮೊನ್ನೆ ಆಗಸ್ಟ್ 4ನೇ ತಾರೀಕು ತನ್ನ ಅಂತಿಮ ವರದಿಯನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸರ್ಕಾರ ಮೊನ್ನೆ ಆಗಸ್ಟ್ 19ನೇ ತಾರೀಕು ನಡೆದಂಥ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಮೀಸಲಾತಿ ವರ್ಗೀಕರಣ ಜಾರಿಗೆ ಒಂದು ಒಪ್ಪಿಗೆ ನೀಡಿ ಸ್ವಾಗತ, ಇದಕ್ಕೆ ಏನು ಒಳ ಮೀಸಲಾತಿ ಜಾರಿಗೆ ನಾವು ಬದ್ಧರಿದ್ದೇವೆ ಅಂತೇಳಿ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದಾರೆ. ಇದಕ್ಕೂ ನಾವು ಒಂದು ಮಾದಿಗ ದಂಡೋರ ಹೋರಾಟ ಸಮಿತಿ ಮಾಪಣ್ಣ ಹದನೂರು ನೇತೃತ್ವದ ಈ ಒಂದು ಹೋರಾಟದಲ್ಲಿ ನಾವು ಇದಕ್ಕೆ ಈ ಒಂದು ಒಳ ಮೀಸಲಾತಿ ಜಾರಿಗೆ ನಮ್ಮದು ತೃಪ್ತಿಕರ ಅಲ್ಲದಿದ್ದರೂ ನಾವು ಇದು ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡಿ ಮತ್ತು ಮುಖ್ಯಮಂತ್ರಿಗಳಿಗೆ ಇದಕ್ಕೆ ನಾವು ಒಂದು ಧನ್ಯವಾದ ಹೇಳಕ್ಕೆ ಬಯಸ್ತೇವೆ. ಏನು ಈ ಒಳ ಮೀಸಲಾತಿ 101 ಜಾತಿಗಳಿಗೆ ಸಮಾನವಾಗಿ ಎಲ್ಲ ಜಾತಿಗಳಿಗೂ ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಇದಕ್ಕೆ ಒಂದು ಅನುಷ್ಠಾನ ಆಗಬೇಕು, ಇದು ಜಾರಿಗೆ ಬರಬೇಕಂತೇಳಿ ಮತ್ತೊಮ್ಮೆ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಒಳ ಮೀಸಲಾತಿ ವರ್ಗೀಕರಣ ಉದ್ದೇಶದೊಂದಿಗೆ ಪ್ರಾರಂಭಗೊಂಡಂಥ ಈ ಮಾದಿಗ ದಂಡೋರ ಹೋರಾಟವನ್ನು ನಾವು ಮುಂದೆಯೂ ಕೂಡ ಮಾದಿಗರ ಪರವಾಗಿ, ದಲಿತರ ಪರವಾಗಿ, ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಮಾಧ್ಯಮದ ಎದುರಿಗೆ ಮಾದಿಗ ದಂಡೋರ ಕಡೆಯಿಂದ ಹೇಳಕ್ಕೆ ಬಯಸ್ತೇನೆ.